ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ ಅಲ್ಲಿ ಚಾಪ್ಟರ್ ನಂಬರ್ 3 ಸಿಂಬಲ್ಸ್ ಅಂಡ್ ನೋಟೇಷನ್ ಈ ಚಾಪ್ಟರ್ ಮೇಲೆ ಒಂದು 10 ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಅಲ್ಲಿ ಈ ರೀತಿ ಆಲ್ಫಾ ನ್ಯೂಮರಿಕ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ, ಆಲ್ಫಾ ನ್ಯೂಮರಿಕ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ. ಆಯ್ತಾ, ಇಲ್ಲಿ ಆಲ್ಫಾಬೆಟ್ಸ್ ಇದೆ, ನಂಬರ್ಸ್ ಇದೆ, ಅದಕ್ಕೋಸ್ಕರ ಇದನ್ನ ಆಲ್ಫಾ ನ್ಯೂಮರಿಕ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಆಯ್ತಾ, ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಹೇಳಿದ್ದಾನೆ. ಆಯ್ತಾ, ಕ್ವಶನ್ ಮೆನ್ಷನ್ ಮಾಡಿದ್ದಾನೆ. ಎ ಅಂದ್ರೆ ಡಿವಿಷನ್ ಸಿಂಬಲ್ ಅಂತೆ, ಬಿ ಅಂದ್ರೆ ಸಬ್ಟ್ರಾಕ್ಷನ್ ಅಂತೆ, ಸಿ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತೆ, ಡಿ ಅಂದ್ರೆ ಅಡಿಷನ್ ಸಿಂಬಲ್ ಅಂತೆ. ಆಯ್ತಾ, ನೋಡಿ ಎ ಅಂದ್ರೆ ಡಿವಿಷನ್, ಫಸ್ಟ್ ಅದನ್ನ ಚೇಂಜ್ ಮಾಡಿ. ಎ ಎಲ್ಲಿದೆ? ಎ ಎಲ್ಲಿದೆ? ಇಲ್ಲಿದೆ. ಎ ಅಂದ್ರೆ ಡಿವಿಷನ್ ಸಿಂಬಲ್, ಬಿ ಅಂದ್ರೆ ಮೈನಸ್ ಅಂತೆ, ಎಲ್ಲಿದೆ ಬಿ? ಬಿ ಅಂದ್ರೆ ಮೈನಸ್ ಅಂತೆ, ಸಿ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತೆ, ಸಿ ಅಂದ್ರೆ ಮಲ್ಟಿಪ್ಲಿಕೇಶನ್, ಡಿ ಅಂದ್ರೆ ಅಡಿಷನ್ ಅಂತೆ, ಡಿ ಅಂದ್ರೆ ಅಡಿಷನ್ ಅಂತೆ. ಆಯ್ತಾ, ಫಸ್ಟ್ ಸಿಂಬಲ್ಗಳನ್ನ ಚೇಂಜ್ ಮಾಡಿ ಅದಾದ್ಮೇಲೆ ನಂಬರ್ಗಳನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 64 4 4 3 ಈಕ್ವಲ್ಸ್. ಆಯ್ತಾ, ಫಸ್ಟ್ ಏನ್ ಮಾಡಬೇಕು? ಆಸ್ ಪರ್ ಬೊಡ್ಮಾಸ್ ರೂಲ್ ಡಿವಿಷನ್ ನ ಫಸ್ಟ್ ಸಾಲ್ವ್ ಮಾಡಿ. ಆಯ್ತಾ, ಡಿವಿಷನ್ ನ ಫಸ್ಟ್ ಸಾಲ್ವ್ ಮಾಡಿ. ಇಲ್ಲಿ ಹಾಕೋಬೇಕು. ಆಯ್ತು, ಇಲ್ಲಿ ಹಾಕೋಬೇಕು. ಆಯ್ತಾ, 4 1s 4 1s 4 4 6 24. ಆಯ್ತಾ, 64/4 ನ ಸಾಲ್ವ್ ಮಾಡಿದ್ರೆ ನಮಗೆ 16 ಬರುತ್ತೆ. 4 1s 4 6 64. ಅದಾದ್ಮೇಲೆ ಈ ಕಡೆ ಅಡಿಷನ್ ಸಿಂಬಲ್ ಇದೆ, ಈ ಕಡೆ 16 ಇದೆ, ಈ ಕಡೆ ಮೈನಸ್ ಇದೆ, ಇದು 4 × 3 ಬರುತ್ತೆ. ಆಯ್ತಾ, ಇದನ್ನ ಅಳಿಸ್ತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನ್ ಮಾಡಬೇಕು? ಮಲ್ಟಿಪ್ಲಿಕೇಶನ್ ಸಾಲ್ವ್ ಮಾಡಿ. 4 3 12. ಆಯ್ತಾ, ಪುನಃ ಇಲ್ಲಿ 16 ಇದೆ, ಪ್ಲಸ್ 16 ಇದೆ, 16 ಇದೆ. ಆಯ್ತಾ, 16 ಅಲ್ಲಿ 12 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 4 ಬರುತ್ತೆ. 12 + 4 16 4 ಬರುತ್ತೆ. 16 ಅಲ್ಲಿ 12 ಮೈನಸ್ ಮಾಡಿದ್ರೆ 4 ಬರುತ್ತೆ. 16 + 4 ಏನಾಗುತ್ತೆ? ನಮಗೆ 20 ಬರುತ್ತೆ. ಆಯ್ತಾ, ಫೈನಲ್ ಆನ್ಸರ್ ನಮಗೆ 20 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆಪ್ಷನ್ ಎ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಅಲ್ಲಿ ಈ ರೀತಿ ಮ್ಯಾಥಮೆಟಿಕಲ್ ಈಕ್ವೇಶನ್ ಕೊಟ್ಟಿದ್ರೆ, ಕೊಟ್ಬಿಟ್ಟು 1 2 3 ಸ್ಟಾರ್ ಕೊಟ್ಟಿದ್ದಾನೆ. 1 2 3 ಸ್ಟಾರ್ ಕೊಟ್ಟಿದ್ದಾನೆ. ಈ 3 ಸ್ಟಾರ್ನ ಯಾವ ಮ್ಯಾಥಮೆಟಿಕಲ್ ಸಿಂಬಲ್ ನಿಂದ ರೀಪ್ಲೇಸ್ ಮಾಡಿದ್ರೆ ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಕೇಳಿದ್ದೇನೆ. ಆಯ್ತಾ, ಆಲ್ರೆಡಿ ಹೇಳಿದ್ದೇನೆ, ಈ ತರ ಕೊಟ್ರೆ ನೀವು ಕಣ್ಮುಚ್ಕೊಂಡು ಟ್ರಯಲ್ ಅಂಡ್ ಎರರ್ ಮೆಥಡ್ ಫಾಲೋ ಮಾಡಿ. ಆಯ್ತಾ, ಫಸ್ಟ್ ನೀವೇನ್ ಮಾಡಿ? ಡಿ ಟ್ರೈ ಮಾಡಿ, ಬರ್ಲಿಲ್ಲ ಅಂದ್ರೆ ಸಿಗೆ ಹೋಗಿ, ಬರ್ಲಿಲ್ಲ ಅಂದ್ರೆ ಬಿಗೆ ಹೋಗಿ, ಬರ್ಲಿಲ್ಲ ಅಂದ್ರೆ ಎಗೆ ಹೋಗಿ. ಆಯ್ತಾ, ಸಾಮಾನ್ಯವಾಗಿ ಎ ಆನ್ಸರ್ ಕೊಟ್ಟಿರಲ್ಲ, ಎ ಆನ್ಸರ್ ಆಗಿರಲ್ಲ. ನಿಮ್ದು ಟೈಮ್ ವೇಸ್ಟ್ ಆಗಲಿ ಅಂದ್ಬಿಟ್ಟು ಅಥವಾ ಬಿ ಎ ಕೊಟ್ಟಿರ್ತಾನೆ, ಸಿ ಕೊಟ್ಟಿರ್ತಾನೆ ಅಥವಾ ಡಿ ಕೊಟ್ಟಿರ್ತಾನೆ. ಆಯ್ತಾ, ನಾನು ಆಲ್ರೆಡಿ ಚೆಕ್ ಮಾಡಿರೋದ್ರಿಂದ ನಾನು ಬಿ ಟ್ರೈ ಮಾಡ್ತೀನಿ. ಆಯ್ತಾ, ನೋಡಿ, ಫಸ್ಟ್ ಸ್ಟಾರ್ಗೆ ಪ್ಲಸ್ ಹಾಕೋತೀನಿ, ಸೆಕೆಂಡ್ ಸ್ಟಾರ್ಗೆ ಮೈನಸ್ ಹಾಕೋತೀನಿ, ಮೂರನೇ ಸ್ಟಾರ್ಗೆ ಮಲ್ಟಿಪ್ಲಿಕೇಶನ್ ಹಾಕೋತೀನಿ. ಆಯ್ತಾ, ಫಸ್ಟ್ ಸ್ಟಾರು ಪ್ಲಸ್ ಹಾಕೋತೀನಿ, ಸೆಕೆಂಡು ಮೈನಸ್, ಮೂರನೇದು ಮಲ್ಟಿಪ್ಲಿಕೇಶನ್. ಈಗ ನಂಬರ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಆಯ್ತಾ, ಫಸ್ಟ್ ಏನ್ ಮಾಡಬೇಕು? ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿದೆ ಮಲ್ಟಿಪ್ಲಿಕೇಶನ್. 2 1s 2 ಆಗುತ್ತೆ. ಆಯ್ತಾ, ಬಲಗಡೆ ಈಕ್ವಲ್ ಸೈನ್ ಇದೆ, 12 ಇದೆ, ಎಡಗಡೆ ಮೈನಸ್ ಇದೆ, 7 ಇದೆ, 7 ಇದೆ. ಆಯ್ತಾ, 7 ಅಲ್ಲಿ 2ನ್ನ ಮೈನಸ್ ಮಾಡೋರು ಏನಾಗುತ್ತೆ? 7 ಅಲ್ಲಿ 2ನ್ನ ಮೈನಸ್ ಮಾಡೋರು 5 ಆಗುತ್ತೆ, ಈ ಕಡೆ 12 ಆಗುತ್ತೆ. ಆಯ್ತಾ, 7 + 5 ಏನಾಗುತ್ತೆ? 12 ಆಗುತ್ತೆ, ಈ ಕಡೆ 12 ಬರುತ್ತೆ. ಆಯ್ತಾ, ಆಪ್ಷನ್ ನಂಬರ್ ಬಿ. ಆಯ್ತಾ, ಇದ್ರಲ್ಲಿರೋ ಸಿಂಬಲ್ ನ ರೀಪ್ಲೇಸ್ ಮಾಡಿದ್ರೆ ನಮಗೆ ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ. ಆಯ್ತಾ, ಸೆಕೆಂಡ್ ಕ್ವಶನ್ಗೆ ಆನ್ಸರು ಬಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಈ ರೀತಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕೊಟ್ಟಿದ್ರೆ, ಕೊಟ್ಬಿಟ್ಟು ಪ್ಲಸ್ ಅಂದ್ರೆ ಮೈನಸ್ ಅಂತೆ. ಆಯ್ತಾ, ಪ್ಲಸ್ ಜಾಗಕ್ಕೆ ಮೈನಸ್ ಹಾಕೋಬೇಕಂತೆ, ಮೈನಸ್ ಜಾಗಕ್ಕೆ ಮಲ್ಟಿಪ್ಲೈ ಹಾಕೋಬೇಕಂತೆ, ಮಲ್ಟಿಪ್ಲೈ ಜಾಗಕ್ಕೆ ಅಡಿಷನ್ ಸಿಂಬಲ್ ಹಾಕೊಂಡು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದೇನೆ. ಆಯ್ತಾ, ಪ್ಲಸ್ ಅಂದ್ರೆ ಮೈನಸ್ ಅಂತ, ಎಲ್ಲಿದೆ ಪ್ಲಸ್ ನೋಡಿ? ಪ್ಲಸ್ ಅಂದ್ರೆ ಮೈನಸ್ ಅಂತೆ, ಮೈನಸ್ ಅಂದ್ರೆ ಮಲ್ಟಿಪ್ಲೈ ಅಂತೆ, ಮೈನಸ್ ಅಂದ್ರೆ ಮಲ್ಟಿಪ್ಲೈ ಅಂತೆ, ಮಲ್ಟಿಪ್ಲೈ ಅಂದ್ರೆ ಅಡಿಷನ್ ಅಂತೆ, ಮಲ್ಟಿಪ್ಲೈ ಅಂದ್ರೆ ಅಡಿಷನ್ ಅಂತ. ಆಯ್ತಾ, ಫಸ್ಟ್ ಸಿಂಬಲ್ ಚೇಂಜ್ ಮಾಡಿ, ಆಮೇಲೆ ನಂಬರ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ. ಬೊಡ್ಮಾಸ್ ರೂಲ್ ಫಸ್ಟ್ ಡಿವಿಷನ್, ಡಿವಿಷನ್ ಇಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್. ಆಯ್ತಾ, ಮಲ್ಟಿಪ್ಲಿಕೇಶನ್ ಸಾಲ್ವ್ ಮಾಡಿ. -3 2s 6, ಈ ಕಡೆ 5 ಇದೆ, ಈ ಕಡೆ 10 ಇದೆ. 10 + 5 ಏನಾಗುತ್ತೆ? 15 ಆಗುತ್ತೆ, -6 ಆಗುತ್ತೆ. 15 - 6 ಅಂದ್ರೆ 9 ಬರುತ್ತೆ. ಆಯ್ತಾ, ಆನ್ಸರ್ 9 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ ಈ ರೀತಿ ಮ್ಯಾಥಮೆಟಿಕಲ್ ಈಕ್ವೇಶನ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು
ಎ ಅಂದರೆ ಅಡಿಷನ್ ಮಾಡ್ಬೇಕಂತೆ, ಬಿ ಅಂದರೆ ಸಬ್ಟ್ರಾಕ್ಷನ್ ಅಂತೆ, ಸಿ ಅಂದರೆ ಮಲ್ಟಿಪ್ಲೈ ಅಂತೆ, ಟಿ ಅಂದರೆ ಡಿವೈಡ್ ಅಂತೆ. ಆಯ್ತಾ, ಇದೆಲ್ಲ ಆಲ್ಫಾ ನ್ಯೂಮರಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಆಲ್ಫಾಬೆಟ್ಸ್ ಇದೆ ಮತ್ತೆ ನಂಬರ್ಸ್ ಇದೆ, ಅದಕ್ಕೆ ಆಲ್ಫಾ ನ್ಯೂಮರಿಕ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಫಸ್ಟ್ ನೋಡಿ, ಎ ಅಂದರೆ ಅಡಿಷನ್ ಅಂತೆ, ಎ ಅಂದರೆ ಅಡಿಷನ್ನು, ಬಿ ಅಂದರೆ ಸಬ್ಟ್ರಾಕ್ಷನ್ನು, ಎಲ್ಲಿದೆ ಬಿ, ಬಿ ಇಲ್ಲ ಬಿಟ್ಬಿಡಿ. ಸಿ ಅಂದರೆ ಮಲ್ಟಿಪ್ಲಿಕೇಶನ್ ಅಂತೆ, ಸಿ ಅಂದರೆ ಮಲ್ಟಿಪ್ಲಿಕೇಶನ್ನು, ಡಿ ಅಂದರೆ ಡಿವೈಡ್ ಅಂತೆ, ಡಿ ಅಂದರೆ ಡಿವಿಷನ್ ಸಿಂಬಲ್ ಅಂತೆ. ಆಯ್ತಾ, ಫಸ್ಟ್ ಸಿಂಬಲ್ ಚೇಂಜ್ ಮಾಡ್ಕೊಳ್ಳಿ, ಆಮೇಲೆ ನಂಬರ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಆಯ್ತಾ, ಬರ್ಕೊಂಡು ಸಾಲ್ವ್ ಮಾಡಿ. ಬೊಡ್ಮಾಸ್ ರೂಲು ಫಸ್ಟ್ ಏನು ಮಾಡಬೇಕು, ಡಿವಿಷನ್ ಮಾಡಬೇಕು. ಆಯ್ತಾ, ಡಿವಿಷನ್ ಮಾಡಿ. ಆಯ್ತಾ, 5 1s 5 3s, 5 1s 5 3s 3 ಬರುತ್ತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಸಿಂಬಲ್ 2 ಇದೆ ಪ್ಲಸ್ 3 ಬರುತ್ತೆ. ಆಯ್ತಾ, ಇದು ನೀಟಾಗಿ ಬರ್ಕೋತೀನಿ, ಅಡಿಷನ್ ಸಿಂಬಲ್ ಇದು. ಆಯ್ತಾ, ನೆಕ್ಸ್ಟ್ 3 2s 6 ಪ್ಲಸ್ 3, 6 ಪ್ಲಸ್ 3 ಏನಾಗುತ್ತೆ 9 ಆಗುತ್ತೆ. ಆಯ್ತಾ, ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ 9 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ ಬರುತ್ತೆ. ಆಯ್ತಾ, ಆಪ್ಷನ್ ಡಿ ಅಲ್ಲಿ ಅವನು ಏನು ಕೊಟ್ಟಿದ್ದಾನೆ, 0 9 ಅಂತ ಕೊಟ್ಟಿದ್ದಾನೆ, ಎರಡು ಒಂದೇ, 9 0 9 ಎರಡು ಒಂದೇ. ಆಯ್ತಾ, ಸೊ ಕ್ವಶನ್ ನಂಬರ್ 4ಗೆ ಆನ್ಸರು ಆಪ್ಷನ್ ಡಿ. ಕ್ವಶನ್ ನಂಬರ್ 5 ನೋಡಿ, ಕ್ವಶನ್ ನಂಬರ್ 5 ಅಲ್ಲಿ ಈ ರೀತಿ ಒಂದು ಮ್ಯಾಥಮೆಟಿಕಲ್ ಈಕ್ವೇಶನ್ ಇದೆ. ಈಕ್ವೇಶನ್ ಕೊಟ್ಬಿಟ್ಟು ಅಡಿಷನ್ ಸಿಂಬಲ್ಗೆ ಡಿವಿಷನ್ ಹಾಕೋಬೇಕಂತೆ, ಡಿವಿಷನ್ಗೆ ಸಬ್ಟ್ರಾಕ್ಷನ್ ಅಂತೆ, ಸಬ್ಟ್ರಾಕ್ಷನ್ಗೆ ಮಲ್ಟಿಪ್ಲಿಕೇಶನ್ ಅಂತೆ, ಮಲ್ಟಿಪ್ಲಿಕೇಶನ್ಗೆ ಅಡಿಷನ್ ಸಿಂಬಲ್ನ ಚೇಂಜ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ನೋಡಿ ಅಡಿಷನ್ಗೆ ಡಿವಿಷನ್ ಅಂತೆ, ಅಡಿಷನ್ ಎಲ್ಲಿದೆ, ಅಡಿಷನ್ಗೆ ಡಿವಿಷನ್ ಹಾಕೊಳ್ಳಿ, ಡಿವಿಷನ್ಗೆ ಸಬ್ಟ್ರಾಕ್ಷನ್ನು, ಡಿವಿಷನ್ಗೆ ಸಬ್ಟ್ರಾಕ್ಷನ್ನು, ಸಬ್ಟ್ರಾಕ್ಷನ್ಗೆ ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್ ಇದಕ್ಕೆ. ಆಯ್ತಾ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ಗೆ ಅಡಿಷನ್, ಅಡಿಷನ್ ಹಾಕೊಂಡು ಸಿಂಪ್ಲಿಫೈ ಮಾಡಿ. ಫಸ್ಟ್ ಸ್ಟೆಪ್ಪಲ್ಲಿ ಸಿಂಬಲ್ ಚೇಂಜ್ ಮಾಡಿ, ಆಮೇಲೆ ನಂಬರ್ ಬರ್ಕೊಳ್ಳಿ. ಆಯ್ತಾ, ಬೊಡ್ಮಾಸ್ ರೂಲ್ ಅಪ್ಲೈ ಮಾಡಿ. ಫಸ್ಟ್ ಡಿವಿಷನ್ ಸಾಲ್ವ್ ಮಾಡಿ. 6 1s 6 2s, ಮೈನಸ್ ಇದೆ ಮೈನಸ್ ಬರ್ಕೊಳ್ಳಿ. 3 × 2 + 8. ಆಯ್ತಾ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಸಾಲ್ವ್ ಮಾಡಿ. 2 - 3 2s 6 + 8 = ಆಯ್ತಾ, 2 + 8 ಏನಾಗುತ್ತೆ 10 ಆಗುತ್ತೆ, -6 ಆಗುತ್ತೆ. 10ರಲ್ಲಿ 6 ಕಳೆದ್ರೆ 4 ಬರುತ್ತೆ, 10ರಲ್ಲಿ 6 ಕಳೆದ್ರೆ 4 ಬರುತ್ತೆ. ಫೈನಲ್ ಆನ್ಸರು 4 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 6 ನೋಡಿ, ಕ್ವಶನ್ ನಂಬರ್ 6 ಅಲ್ಲಿ ಈ ರೀತಿ ಮ್ಯಾಥಮೆಟಿಕಲ್ ಈಕ್ವೇಶನ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಡಿವಿಷನ್ ಸಿಂಬಲ್ಗೆ ಮಲ್ಟಿಪ್ಲಿಕೇಶನ್ ಹಾಕೋಬೇಕಂತ, ಮಲ್ಟಿಪ್ಲಿಕೇಶನ್ಗೆ ಅಡಿಷನ್ನು, ಅಡಿಷನ್ಗೆ ಸಬ್ಟ್ರಾಕ್ಷನ್ನು, ಸಬ್ಟ್ರಾಕ್ಷನ್ಗೆ ಡಿವಿಷನ್ ಹಾಕೊಂಡು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಫಸ್ಟು ಡಿವಿಷನ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ. ಇಲ್ಲಿ ನೋಡಿ, ಫಸ್ಟು ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಹಾಕೊಳ್ಳಿ, ಮಲ್ಟಿಪ್ಲಿಕೇಶನ್ಗೆ ಅಡಿಷನ್ನು, ಇಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ನು, ಅಡಿಷನ್ ಹಾಕೊಳ್ಳಿ. ಆಯ್ತಾ, ಅಡಿಷನ್ಗೆ ಸಬ್ಟ್ರಾಕ್ಷನ್ನು, ಅಡಿಷನ್ಗೆ ಸಬ್ಟ್ರಾಕ್ಷನ್ ಹಾಕೊಳ್ಳಿ. ನೆಕ್ಸ್ಟ್ ಸಬ್ಟ್ರಾಕ್ಷನ್ಗೆ ಡಿವಿಷನ್ನು, ಸಬ್ಟ್ರಾಕ್ಷನ್ಗೆ ಡಿವಿಷನ್ ಹಾಕೊಳ್ಳಿ. ಆಯ್ತಾ, ಸಾಲ್ವ್ ಮಾಡಿ. ಈಗ ನಂಬರ್ ಬರ್ಕೊಳ್ಳಿ. ಆಯ್ತಾ, ನೆಕ್ಸ್ಟು ಚೇಂಜ್ ಮಾಡ್ಕೊಂಡಿದ್ದೀರಾ, ಬೊಡ್ಮಾಸ್ ರೂಲ್ ಅಪ್ಲೈ ಮಾಡಿ. ಫಸ್ಟ್ ಏನು ಮಾಡಬೇಕು, ಫಸ್ಟು ಡಿವಿಷನ್ ಸಾಲ್ವ್ ಮಾಡಬೇಕು. ಆಯ್ತಾ, ನೋಡಿ ಅದನ್ನು ಆ ರೀತಿ ಬರ್ಕೊಳ್ಳೋದು ಬದಲು ನೀವು ಇದನ್ನು ಈ ರೀತಿ ಬರ್ಕೊಳ್ಳಿ, 5/2 ಆಯಿತಾ ಅಂತ ಬರ್ಕೊಂಡು ಮಲ್ಟಿಪ್ಲೈ ಬೈ 4 ಅಂತ ಬರ್ಕೊಳ್ಳಿ. ಆಯಿತಾ, 5/2 ಆಯಿತಾ, ಮಲ್ಟಿಪ್ಲೈ ಬೈ 4 ಅಂತ ಬರ್ಕೊಳ್ಳಿ. ಈಗ ಸಿಂಪ್ಲಿಫೈ ಮಾಡಿ, ಈಸಿ ಅನ್ಸುತ್ತೆ. 2 1s 2 2s ಆಯಿತಾ, 16 + 3 - 5 × 2, 5 × 2 ಏನಾಗುತ್ತೆ 10 ಬರುತ್ತೆ. ಆಯಿತಾ, ನೆಕ್ಸ್ಟು 16 3 19 - 10 ಆಗುತ್ತೆ. 19ರಲ್ಲಿ 10 ಮೈನಸ್ ಮಾಡಿದ್ರೆ ನಮಗೆ 9 ಬರುತ್ತೆ. ಆಯಿತಾ, ಫೈನಲ್ ಆನ್ಸರು 9 ಬರುತ್ತೆ. ಕ್ವಶನ್ ನಂಬರ್ 6ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 6ಗೆ ಆನ್ಸರ್ ಎ. ಕ್ವಶನ್ ನಂಬರ್ 7 ನೋಡಿ, ಕ್ವಶನ್ ನಂಬರ್ 7ಅಲ್ಲಿ ಮ್ಯಾಥಮೆಟಿಕಲ್ ಈಕ್ವೇಶನ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಅಡಿಷನ್ಗೆ ಡಿವಿಷನ್ನು, ಮಲ್ಟಿಪ್ಲಿಕೇಶನ್ಗೆ ಸಬ್ಟ್ರಾಕ್ಷನ್ನು, ಡಿವಿಷನ್ಗೆ ಅಡಿಷನ್ನು, ಸಬ್ಟ್ರಾಕ್ಷನ್ಗೆ ಮಲ್ಟಿಪ್ಲಿಕೇಶನ್ ಸಿಂಬಲ್ನ ಚೇಂಜ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಫಸ್ಟ್ ನೋಡಿ ಅಡಿಷನ್ಗೆ ಡಿವಿಷನ್ ಅಂತ, ಅಡಿಷನ್ ಎಲ್ಲಿದೆ, ಇಲ್ಲಿದೆ ಅಡಿಷನ್ನು, ಡಿವಿಷನ್ ಸಿಂಬಲ್ ಹಾಕಿ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ಗೆ ಮೈನಸ್ ಅಂತೆ,
ಮಲ್ಟಿಪ್ಲಿಕೇಶನ್ಗೆ ಮೈನಸ್ ಹಾಕಿ. ನೆಕ್ಸ್ಟ್ ಡಿವಿಷನ್ಗೆ ಅಡಿಷನ್ ಅಂತೆ. ಎಲ್ಲಿದೆ ಡಿವಿಷನ್ನು? ಡಿವಿಷನ್ಗೆ ಅಡಿಷನ್ ಅಂತೆ, ಆಯಿತಾ. ನೆಕ್ಸ್ಟ್ ಸಬ್ಟ್ರಾಕ್ಷನ್ಗೆ ಮಲ್ಟಿಪ್ಲಿಕೇಶನ್ ಅಂತೆ. ಸಬ್ಟ್ರಾಕ್ಷನ್ಗೆ ಮಲ್ಟಿಪ್ಲಿಕೇಶನ್, ಆಯಿತಾ. ಈಗ ನಂಬರ್ ಬರ್ಕೊಳ್ಳಿ. ಬರ್ಕೊಂಡು ಸಾಲ್ವ್ ಮಾಡಿ, ಆಯಿತಾ. ಫಸ್ಟ್ ಏನು ಮಾಡಬೇಕು? ಬೊಡ್ಮಾಸ್ ರೂಲ್ ಪ್ರಕಾರ ಡಿವಿಷನ್ ಸಾಲ್ವ್ ಮಾಡಬೇಕು, ಆಯಿತಾ. ಅದನ್ನು ಆ ರೀತಿ ಬರ್ಕೊಳ್ಳೋದು ಬದಲು 6 × 2/12 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿ, ಆಯಿತಾ. ನೋಡಿ 6 1s 6 2s, ಆಯಿತಾ. ಒಂದು ಸ್ಟೆಪ್ ಬರ್ಕೋತೀನಿ ಪುನಃ. ಮೈನಸ್ ಮೇಲ್ಗಡೆ 2 ಉಳಿದಿದೆ, ಕೆಳಗಡೆ 2 ಉಳಿದಿದೆ, ಎರಡು ಕ್ಯಾನ್ಸಲ್ ಆಗುತ್ತೆ, ಆಯಿತಾ. 16 + 8 - 1 ಆಗುತ್ತೆ, ಆಯಿತಾ. 16 + 8 ಅಂದರೆ 24, 4 24 - 1 ಆಗುತ್ತೆ, ನಮಗೆ 23 ಬರುತ್ತೆ, ಆಯಿತಾ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 7ಗೆ ಆನ್ಸರು ಸಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಮ್ಯಾಥಮೆಟಿಕಲ್ ಈಕ್ವೇಷನ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಅಡಿಷನ್ ಅಂದರೆ ಸಬ್ಟ್ರಾಕ್ಷನ್ ಅಂತೆ, ಸಬ್ಟ್ರಾಕ್ಷನ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತೆ, ಮಲ್ಟಿಪ್ಲಿಕೇಶನ್ ಅಂದರೆ ಡಿವಿಷನ್ ಅಂತೆ, ಡಿವಿಷನ್ ಅಂದರೆ ಅಡಿಷನ್ ಸಿಂಬಲ್ ಆಗಿ ಚೇಂಜ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದರೆ, ಆಯಿತಾ. ಫಸ್ಟ್ ನೋಡಿ, ಅಡಿಷನ್ ಅಂದರೆ ಸಬ್ಟ್ರಾಕ್ಷನ್. ಅಡಿಷನ್ ಎಲ್ಲಿದೆ? ಅಡಿಷನ್ ಜಾಗಕ್ಕೆ ಸಬ್ಟ್ರಾಕ್ಷನ್ ಬರ್ಕೊಳ್ಳಿ. ಸಬ್ಟ್ರಾಕ್ಷನ್ಗೆ ಮಲ್ಟಿಪ್ಲಿಕೇಶನ್ನು, ಸಬ್ಟ್ರಾಕ್ಷನ್ಗೆ ಮಲ್ಟಿಪ್ಲಿಕೇಶನ್ನು, ಮಲ್ಟಿಪ್ಲಿಕೇಶನ್ಗೆ ಡಿವಿಷನ್ನು, ಮಲ್ಟಿಪ್ಲಿಕೇಶನ್ಗೆ ಡಿವಿಷನ್ನು, ಡಿವಿಷನ್ಗೆ ಅಡಿಷನ್ನು, ಡಿವಿಷನ್ಗೆ ಅಡಿಷನ್ನು, ಆಯಿತಾ. ಚೇಂಜ್ ಮಾಡಾದ್ಮೇಲೆ ನಂಬರ್ ಸಬ್ಸ್ಟಿಟ್ಯೂಟ್ ಮಾಡಿ, ಆಯಿತಾ. ಫಸ್ಟ್ ಏನು ಮಾಡಬೇಕು? ಬೊಡ್ಮಾಸ್ ರೂಲ್ ಪ್ರಕಾರ ಡಿವಿಷನ್ ಸಾಲ್ವ್ ಮಾಡಬೇಕು. 5 1s 5 3s, 5 1 5 3 ಪ್ಲಸ್ 10 ಮೈನಸ್ 5 × 3, ಆಯಿತಾ. ನೋಡಿ 10 3 ಏನಾಗುತ್ತೆ? 10 + 3 13 ಆಗುತ್ತೆ, 5 3 15 ಆಗುತ್ತೆ, ಆಯಿತಾ. 13ಅಲ್ಲಿ ಅಥವಾ 15ಅಲ್ಲಿ 13 ಕಳೆದ್ರೆ ಏನಾಗುತ್ತೆ? -2 ಬರುತ್ತೆ, ಆಯಿತಾ. ಸುಮಾರು ಮಕ್ಕಳು ತಪ್ಪು ಮಾಡೋದೇ ಇದರಲ್ಲಿ, ಆಯಿತಾ. ಮೈನಸ್ ಮಾಡಬೇಕಾದ್ರೆ, ಆಯಿತಾ, ಸಿಂಬಲ್ ತಪ್ಪು ಮಾಡಿಬಿಡ್ತಾರೆ ಕೆಲವೊಂದು ಮಕ್ಕಳು ಏನು ಮಾಡಬೇಕು? ಮೈನಸ್ ಮಾಡ್ಬೇಕಾದ್ರೆ ಸಿಂಬಲ್ ಎಲ್ಲ ಮಿಸ್ಟೇಕ್ ಮಾಡ್ತಾರೆ. ಆಗ ಕೇರ್ಫುಲ್ಲಾಗಿ ಮಾಡಬೇಕು, ಆಯಿತಾ. ಯಾವುದೇ ರೀತಿ ನಮಗೆ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ ಅಂದರೆ, ಆಯಿತಾ, ಕಳಿಯೋ ಪ್ರಾಬ್ಲಮ್ ಅಥವಾ ಸಬ್ಟ್ರಾಕ್ಷನ್ ಲೆಕ್ಕ ಬಂದು ಏನು ಮಾಡಿ? ದೊಡ್ಡ ನಂಬರ್ನ ಮೇಲ್ಗಡೆ ಬರ್ಕೊಳ್ಳಿ, ದೊಡ್ಡ ನಂಬರ್ನ ಮೇಲ್ಗಡೆ ಬರ್ಕೊಳ್ಳಿ, ಚಿಕ್ಕ ನಂಬರ್ನ ಕೆಳಗಡೆ ಬರ್ಕೊಳ್ಳಿ, ಆಯಿತಾ. ಯಾವಾಗಲೂ ಬಿಗ್ಗರ್ ನಂಬರ್ನ ಮೇಲ್ಗಡೆ ಬರ್ಕೊಳ್ಳಿ, ಚಿಕ್ಕ ನಂಬರ್ನ ಕೆಳಗಡೆ ಬರ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಸಿಂಬಲ್ ಹಾಕೊಳ್ಳಿ. -15 ಇದೆ, -15 ಹಾಕೋದು ಮರಿಬೇಡಿ, ಆಯಿತಾ. ಯಾವುದಕ್ಕೆ ಯಾವ ಸಿಂಬಲ್ ಇದೆ ಅದನ್ನ ಬರ್ಕೊಳ್ಳಿ. ಬರ್ಕೊಂಡು ಯಾವಾಗಲೂ ದೊಡ್ಡ ನಂಬರಲ್ಲಿ ಚಿಕ್ಕ ನಂಬರ್ನ ಮೈನಸ್ ಮಾಡಿ. 15ರಲ್ಲಿ 13 ಕಳೆದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ, ಆಯಿತಾ. ಅದಾದಮೇಲೆ ದೊಡ್ಡ ನಂಬರ್ಗೆ ಯಾವ ಸಿಂಬಲ್ ಇದೆ ಆ ಸಿಂಬಲ್ನ ಇಲ್ಲಿ ಹಾಕೋಬೇಕು, ಆಯಿತಾ. ದೊಡ್ಡ ನಂಬರ್ಗೆ ಯಾವ ಸಿಂಬಲ್ ಇದೆ ಆ ಸಿಂಬಲ್ನ ಇದು ಹಾಕೊಳ್ಳಿ, ಆಯಿತಾ. ಆನ್ಸರ್ ಏನು ಬರುತ್ತೆ? -2 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಅಲ್ಲಿ 3 ಈಕ್ವೇಷನ್ ಕೊಟ್ಟಿದ್ದಾರೆ. ಇದೊಂದು ಈಕ್ವೇಷನ್ ಕೊಟ್ಬಿಟ್ಟು 4ನೇದ್ರದ್ದು ಆನ್ಸರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯ್ತಾ. ನೋಡಿ 3 + 8 - 4 = 6 ಅಂತ ಕೊಟ್ಟಿದ್ದಾರೆ. 4 + 6 - 8 = 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 + 8 - 8 = 2 ಅಂತ ಕೊಟ್ಬಿಟ್ಟು 5 + 8 - 4 ಅಂದ್ರೆ ಏನ್ ವ್ಯಾಲ್ಯೂ ಬರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಇದಕ್ಕೆ ಏನ್ ಮಾಡಿ ಅಂದ್ರೆ ಏನೋ ಒಂದು ಪ್ಯಾಟರ್ನ್ ಇದೆ, ಇವೆರಡರ ಮಧ್ಯ ಏನೋ ಒಂದು ಪ್ಯಾಟರ್ನ್ ಇದೆ, ಅದನ್ನ ಫೈಂಡ್ ಔಟ್ ಮಾಡಿ. ಅದನ್ನ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಇದ್ರ ಆನ್ಸರ್ನ ಕಂಡುಹಿಡಿಬಹುದು, ಆಯ್ತಾ. ಏನಿದೆ, ಯಾವ ರೀತಿ 6 ಬರುತ್ತೆ, ಜಸ್ಟ್ ಸಿಂಬಲ್ ಚೇಂಜ್ ಮಾಡಿ, ಆಯ್ತಾ. 3 × 8 ಅಂತ ಚೇಂಜ್ ಮಾಡಿ, ಇದನ್ನ ಡಿವಿಷನ್ ಸಿಂಬಲ್ ಆಗಿ ಚೇಂಜ್ ಮಾಡಿ, ಆಯ್ತಾ. ನಿಮ್ಗೆ ಆನ್ಸರ್ 6 ಬರಬೇಕು, ಆಯ್ತಾ. ನೋಡಿ 8 3 24 / 4, ಆಯ್ತಾ. ನಿಮ್ಗೆ 4 1 4 6 ಈಕ್ವೇಶನ್ ಬ್ಯಾಲೆನ್ಸ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಅಡಿಷನ್ಗೆ ಮಲ್ಟಿಪ್ಲಿಕೇಶನ್ ಆಗಬೇಕು, ನೆಕ್ಸ್ಟ್ ಸಬ್ಟ್ರಾಕ್ಷನ್ಗೆ ಡಿವಿಷನ್ ಸಿಂಬಲ್ ಹಾಕೋಬೇಕು, ಆಯ್ತಾ. ಇದೊಂದು ಚೆಕ್ ಮಾಡಿ, 4 ಅಡಿಷನ್ಗೆ ಮಲ್ಟಿಪ್ಲಿಕೇಶನ್ ಹಾಕಿ, ಇದಕ್ಕೆ ಡಿವಿಷನ್ ಸಿಂಬಲ್ ಹಾಕಿ, ಇವೆರಡಿಗೂ ಬ್ರಾಕೆಟ್ ಹಾಕೊಂಡು ಫೈಂಡ್ ಔಟ್ ಮಾಡಿ, ಆಯ್ತಾ. 6 4 24 ಡಿವಿಷನ್ ಸಿಂಬಲ್ ಇದೆ, 8 ಹಾಕೊಳ್ಳಿ, ಈ ಕಡೆ ಬರುತ್ತೆ. 8 1 8 8 2 8 3 24,
ಈ ಕಡೆ 3 ಬತ್ತು, ಈ ಕಡೆ 3 ಬತ್ತು. ಬೇಕು ಅಂದರೆ ಇದನ್ನ ಚೆಕ್ ಮಾಡಿ, ಬೇಡ ಅಂದರೆ ಡೈರೆಕ್ಟಾಗಿ ಇದನ್ನ ಸಾಲ್ವ್ ಮಾಡಿ. ಆಯಿತಾ? ನೋಡಿ 5 ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕೊಳ್ಳಿ, ಬ್ರಾಕೆಟ್ ಹಾಕೊಳ್ಳಿ, ಸೇಮ್ ಪ್ಯಾಟರ್ನ್ ಫಾಲೋ ಮಾಡಿ. ಇಲ್ಲಿ ಡಿವಿಷನ್ ಹಾಕೊಳ್ಳಿ, ಇಲ್ಲಿ ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿ. 8 5 40, ಇಲ್ಲಿ 4 ಬರುತ್ತೆ. ಆಯಿತಾ? 8 5 40, 4 1 4 10, 4 1 4 10. ಆನ್ಸರ್ ಏನು ಬರುತ್ತೆ? ಆನ್ಸರ್ ನಮಗೆ 10 ಬರಬೇಕು. ಆಯಿತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಬೇಕು ಅಂದರೆ ಇದನ್ನು ಚೆಕ್ ಮಾಡಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಇಷ್ಟೊಂದು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ್ದಾರ 2 ನೋಡಿದ್ರೆ 3ನೇದ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆಯಿತಾ? ಕ್ವಶನ್ ನಂಬರ್ 9ಗೆ ಆನ್ಸರು ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಈ ರೀತಿ 2 ಈಕ್ವೇಷನ್ ಕೊಟ್ಟಿದ್ದಾನೆ. ಈ ರೀತಿ 2 ಈಕ್ವೇಷನ್ ಕೊಟ್ಬಿಟ್ಟು 3ನೇದಕ್ಕೆ ಏನು ಆನ್ಸರ್ ಬರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಫಸ್ಟ್ ಏನು ಮಾಡಿ, ಇದ್ರ ಮಧ್ಯೆ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ. ಇದನ್ನ ಸಾಲ್ವ್ ಮಾಡಿದ್ರೆ ಯಾವ ರೀತಿ 395 ಬರುತ್ತೆ ಅಂತ. ಆಯ್ತಾ? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅದನ್ನೆಲ್ಲ ಸಾಲ್ವ್ ಮಾಡಿ. ಇಲ್ಲಾಂದ್ರೆ ಯಾವ್ದಾರ ಇನ್ನೇನಾದ್ರು ಪ್ಯಾಟರ್ನ್ ಇದೆಯಾ ಅಂತ ಫೈಂಡ್ ಔಟ್ ಮಾಡಿ. ನೋಡಿ ಬರ್ಕೋತೀನಿ, 395. ಆಯ್ತಾ? ನೋಡಿ ಈ ಕಡೆ 5 ಇದೆ, 5 ಇಲ್ಲೋಗಿದೆ. ಆಯ್ತಾ? ಇದನ್ನ ಹಂಗೆ ಚೆಕ್ ಮಾಡಿ, 7 5 9. ಆಯ್ತಾ? ಇದ್ರಲ್ಲೂ ಅಷ್ಟೇ ಸೇಮ್ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ಫಸ್ಟ್ ನಂಬರು ಲಾಸ್ಟ್ ನಂಬರ್ ಹೋಗಿದೆ, ಫಸ್ಟ್ ನಂಬರು ಲಾಸ್ಟ್ ನಂಬರ್ಗೆ ಹೋಗಿದೆ. ಆಯ್ತಾ? ನೋಡಿ ನೆಕ್ಸ್ಟ್ ಸೆಕೆಂಡ್ ನಂಬರು ಫಸ್ಟ್ ನಂಬರ್ಗೆ ಬಂದಿದೆ, ಸೆಕೆಂಡ್ ನಂಬರು ಫಸ್ಟ್ ನಂಬರ್ ಬಂದಿದೆ, ಸೆಕೆಂಡ್ ನಂಬರು ಫಸ್ಟ್ ನಂಬರ್ ಬಂದಿದೆ. ಆಯ್ತಾ? ಅದೇ ರೀತಿ ಲಾಸ್ಟ್ ನಂಬರು ಮಧ್ಯ ಬಂದಿದೆ, ಲಾಸ್ಟ್ ನಂಬರು ಮಧ್ಯ ಬಂದಿದೆ. ಆಯ್ತಾ? ಇದಕ್ಕೂ ಸೇಮ್ ಪ್ಯಾಟರ್ನ್ ಫಾಲೋ ಮಾಡಿ. ನೋಡಿ ಫಸ್ಟು ಲಾಸ್ಟ್ಗೆ ಹೋಗಿದೆ, ಫಸ್ಟ್ ನಂಬರು ಲಾಸ್ಟ್ಗೆ ಹೋಗಿದೆ, ಇಲ್ಲಿ 7 ಅಂತ ಬರ್ಕೊಳ್ಳಿ. ಆಯ್ತಾ? ಸೆಕೆಂಡ್ ನಂಬರು ಫಸ್ಟ್ ಬಂದಿದೆ, ಸೆಕೆಂಡ್ ನಂಬರು ಫಸ್ಟ್ ಬಂದಿದೆ ಅಂದರೆ ಇದು ಸೆಕೆಂಡ್ ನಂಬರು ಫಸ್ಟಲ್ಲಿ ಬರ್ಕೊಳ್ಳಿ. ಆಯಿತಾ? ನೆಕ್ಸ್ಟು ಲಾಸ್ಟ್ ನಂಬರು ಸೆಕೆಂಡ್ ಬಂದಿದೆ, ಲಾಸ್ಟ್ ನಂಬರು ಸೆಕೆಂಡ್ ಬಂದಿದೆ. ಆಯಿತಾ? 6 4 7 ಬರಬೇಕು ಆನ್ಸರ್. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ. ಆಯಿತಾ? ಕ್ವಶನ್ ನಂಬರ್ 10ಗೆ ಆನ್ಸರು ಸಿ. 6 4 7 ಆನ್ಸರ್ ಸಿ ಆಗುತ್ತೆ.